ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವೀಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನ್ಯೂ ಇಯರ್ ಸ್ಟಾರ್ಟ್ ಆಯಿತು, ಬಟ್ ನಾನು ವ್ಲಾಗ್ ಮಾಡಿದ್ದು ಒಂದೇ. ಸೊ ಸಾರಿ, ಇನ್ಮೇಲಿಂದ ರೆಗ್ಯುಲರ್ ಆಗಿರೋಕ್ಕೆ ಟ್ರೈ ಎಲ್ಲ ಮಾಡ್ತೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ನ್ಯೂ ಇಯರ್ ಹೇಗೆ ಸ್ಟಾರ್ಟ್ ಆಯಿತು? 5 days ಆಗೇ ಹೋಯಿತು ನ್ಯೂ ಇಯರ್ ಸ್ಟಾರ್ಟ್ ಆಗಿ. ನನ್ನ ಡೇ ಅಂತೂ ನನಗೆ ಹೆಂಗೆ 5 days ಆಗೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. 5 days ಯಾವ ರೀತಿ ಹಿಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಸೊ ನಾನು ಅಂದ್ಕೊಂಡಿದ್ದೆ 2024 ಜಸ್ಟ್ ರಪ್ ಅಂತ ಹೊಟ್ಟೋಯ್ತು ಅಂತ. ಬಟ್ 2025 ಕೂಡ ಅಷ್ಟೇ 5 days ಕಣ್ಣು ತೆಗಿಯೋಷ್ಟೊತ್ತಿಗೆ ಆಗೋಯ್ತು. ಸೊ ನೋಡೋಣ ಇನ್ಮೇಲಿಂದ ಏನೇನು ಪ್ರೊಡಕ್ಟಿವ್ ಮಾಡೋಕ್ಕಾಗುತ್ತೆ ಅಂತ. ಇವತ್ತು ಏನು ಬೆಳಗ್ಗೆ ಬೇಗ ಎದ್ದೆ, ಇನ್ನೂ ನಾನು ನಾಷ್ಟ ಕೂಡ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಕೋಲ್ಡ್ ಆಗಿದೆ, ನನಗೇನು ತಿನ್ನಬೇಕಂತಲೇ ಅನ್ನಿಸ್ತಾ ಇಲ್ಲ. ನಾನು ಇನ್ನೂ ಊಟ ಮಾಡಿಲ್ಲ, ಲೈಕ್ 10 o'clock ಆಯಿತು. ನನಗೆ ಯಾವಾಗೂ ತುಂಬ ಹೊಟ್ಟೆ ಹಸಿತಾ ಇರುತ್ತೆ, ಬಟ್ ಏನೋ ಇವತ್ತು ತುಂಬ ಹೊಟ್ಟೆನೇ ಹಸಿತಾ ಇಲ್ಲ. ಹಾಗೆ ತಲೆಗೆ ಸ್ನಾನ ಮಾಡಿಕೊಂಡೆ, ಅದಕ್ಕೆ ಒಣಸ್ಕೊಳೋಕ್ಕೆ ಟೆರೆಸ್ ಮೇಲೆ ಬಂದು ತಲೆ ಒಣಸ್ಕೊತಾ ಇದ್ದೀನಿ. ಹಾಗೆ ನೆನ್ನೆ ತುಂಬಾ ಚೆನ್ನಾಗಿತ್ತು ಡೇ, ಸಂಡೇ. ಮನೆ ತುಂಬ ಜನ ಇದ್ದರು, ಎಂಜಾಯ್ ಮಾಡಿದೆ ನಾನು. ಯಾಕಂತ ಹೇಳಿದ್ರೆ ಯಶ್ವಿನ್ ಬಂದಿದ್ದ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ವೀಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೆ. ನಮ್ಮಮ್ಮ ವೀಡಿಯೋ ಮಾಡಿದ್ದಾರೆ. ಸೊ ಅದನ್ನು ಈ ವಿಡಿಯೋ ಆದಮೇಲೆ ಈ ಕ್ಲಿಪ್ ಆದಮೇಲೆ ನೆಕ್ಸ್ಟ್ ಕ್ಲಿಪ್ಗೆ ಆ್ಯಡ್ ಮಾಡ್ತೀನಿ ನೋಡಿ. ಸೊ ಸಖತ್ ಎಂಜಾಯ್ ಮಾಡಿದೆ. ಯಶ್ವಿನ್ ಬಂದಿದ್ದ, ಅವನ ಜೊತೆ ಆಟ ಆಡಿಕೊಂಡು ಅವನಿಗೆ ಊಟ ತಿನ್ನಿಸ್ಕೊಂಡು, ನಮ್ಮಮ್ಮ ನಮ್ಮಪ್ಪ ಇಬ್ಬರು ಬಂದಿದ್ದರು. ಮತ್ತು ರಾತ್ರಿ ಇಬ್ಬರು ನೆಂಟರು ಬಂದಿದ್ದರು, ಅವ್ರಿಗೆ ಅಡುಗೆ ಮಾಡಿಕೊಂಡು. ಸೊ ಡೇ ಹಾಗೆ ಹೊಟ್ಟೋಯ್ತು, ತುಂಬಾ ಚೆನ್ನಾಗಿತ್ತು. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಬನ್ನಿ. ಇವನ್ನ ತರಿಸಿ ಇವಾಗ ಇದು ಅದ ಸನ್ರೈಸ್ ಕಾಫಿ ಪೌಡರ್. ನೋಡಿ ನಮ್ಮ ಮೊಮ್ಮಗುಗೆ DJ ಅಂದ್ರೆ ಎಷ್ಟು ಇಷ್ಟ ಅಂತ. ಹಾಗೆ ಇನ್ನೊಂದು, ನಮ್ಮ ಮಾವ ಬಂದಿದ್ದರು. ಸೊ ನಮ್ಮ ಮಾವ ಯಾವತ್ತೂ ಬೆಂಗಳೂರಿಗೆ ಬರೋದಿಲ್ಲ, ಇವತ್ತೇ ಫಸ್ಟ್ ಟೈಮ್ ಬಂದಿದ್ದಾರೆ. ಸೊ ನೆನ್ನೆ ಬಂದಿದ್ದಾರೆ, ಇವತ್ತು ಹೋಗ್ತಾರೆ. ಯಶ್ವಿನ ನೋಡೋಕ್ಕೆ ಬಂದಿದ್ದರು. ಹೇಗೋ ಇನ್ಸಿಡೆಂಟ್, ಅವನು ಇಲ್ಲೇ ಇದ್ದ, ಅವರು ಇಲ್ಲಿಗೆ ಬಂದರು, ಮಾತಾಡಿಸಿದ್ರು. ಇವತ್ತು ಹೋಗ್ತಾರೆ. ಹಾಗೆ ಇವಾಗ ಊಟ ತಿಂತಿದ್ದಾರೆ ಅವರು, ನಾಷ್ಟ ಮಾಡ್ತಿದ್ದಾರೆ. ಸೊ ಅವ್ರು ಯಾವಾಗೂ ಲೇಟು 11 o'clock 10:30 ಹಾಗೆ ತಿನ್ನೋದು. ನನಗೆ ಇವತ್ತೇನಾಯಿತು, ನಂಗೆ ಹೊಟ್ಟೆನೇ ಹಸಿತಿಲ್ಲ. ಬಿಸಿನೀರು ಕುಡ್ದು ಹೊಟ್ಟೆ ತುಂಬೋಗಿದೆ. ಆಮೇಲೆ ತಿಂತೀನಿ. ಸೊ ಫಸ್ಟಿಗೆ ನಾನು ಏನಾದರೂ ಜ್ಯೂಸ್ ಮಾಡ್ಕೊಂಡು ಕುಡ್ತೀನಿ. ಯಾಕಂತ ಹೇಳಿದ್ರೆ ಇವಾಗ ಹೊಟ್ಟೆ ತುಂಬ ಖಾಲಿ ಇರುತ್ತೆ, ಊಟ ಹಾಕಿದ ತಕ್ಷಣ ಅದು ಗ್ಯಾಸ್ ಆಗಿ ಫಾರ್ಮ್ ಆಗಿಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಇವಾಗ ಗಂಜಿ ಮಾಡ್ಕೊಂಡು ಕುಡಿತೀನಿ. ಸೊ ಗಂಜಿನ ನಾನು ಯಾವ ಗಂಜಿ ಮಾಡ್ಕೊಂಡು ಕುಡಿತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನೀಗ ಕುಡಿಯೋಕ್ಕೆ ಬಂದಿರೋದು ಯಾವ ಗಂಜಿ ಅಂತ ಹೇಳಿದ್ರೆ ಕರಿ ಉದ್ದಿನ ಬೇಳೆ ಮತ್ತು ಅಕ್ಕಿನ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಪೌಡರ್ ಇದು. ಇದನ್ನು ನಾನು ವಾಟರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ಇನ್ನು ಬೇಕಂದರೆ ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಹಾಕ್ಕೊಬೋದು. ನಾನೇನು ಸಾಲ್ಟ್ ಹಾಕ್ಕೊಳಲ್ಲ, ಹಾಗೇ ಚೆನ್ನಾಗಿರುತ್ತೆ. ನಾನು ಎಷ್ಟು ಕುಡಿತೀನಲ್ವ ಅಷ್ಟೇ ನಾನು ನೀರು ಹಾಕ್ಕೊಳೋದು, ಜಾಸ್ತಿ ನೀರು ಹಾಕ್ಕೊಳಲ್ಲ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಸ್ಟವ್ ಮೇಲೆ ಇಟ್ಟು 1-2 ಕುದಿ ಬಂದಾದಮೇಲೆ ಇದನ್ನು ಕುಡಿಬೇಕು. ಆರಿದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಹೆಲ್ತ್ ಬೆನಿಫಿಟ್ ಬೇಕು ಅಂತ ಹೇಳಿದ್ರೆ ಈ ಥರ ಒಂದು ನೀವು ಗಂಜಿಗಳನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಕ್ಕಿ ನಾವು ಬೇಯಿಸ್ತೀವಲ್ವ ಅನ್ನಕ್ಕೆ, ಆವಾಗ ಆ ಗಂಜಿನೂ ನಾವು ಕುಡಿಬೋದು. ತುಂಬಾ ತಂಪು ಮೈಗಂತೂ. ನಾನು ಅದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಒಂದು 3-4 ಸತಿ ಕುಡ್ದಿದ್ದೀನಿ. ನಮ್ಮ ಯಜಮಾನ್ರು ಅದನ್ನು ಕುಡಿತಾ ಇರೋವಾಗ ನಾನು ಒಂದು 2-3 ಸಿಪ್ ಕುಡ್ದಿದ್ದೀನಿ. ಸೊ ಅದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು, ತುಂಬಾ ತಂಪು ಕೊಡುತ್ತೆ ಬಾಡಿಗೆ. ಸೊ ಈ ಗಂಜಿ ಈಗ ಕುದಿ ಬಂತು. ಸೊ ಅದಕ್ಕೆ ಆಫ್ ಮಾಡಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ನಿಧಾನಕ್ಕೆ ಆರಿದ್ಮೇಲೆ ಒಂದೊಂದೇ ಸಿಪ್ಪು ಕುಡಿದು ಅದನ್ನು ನಾವು ಸವಿದು ಕುಡಿಬೇಕು. ಆವಾಗೇ ನಮ್ಮ ಮೈಗೆ ಹಿಡಿಯುತ್ತೆ ಏನೇ ಆಗಲಿನೂ. ಸೊ ತಲೆ ನೀಟಾಗಿ ಒಣಗಿಸ್ಕೊಬೇಕು. ಅದಕ್ಕೆ ನೆರಳಲ್ಲಿ ನಾನು ಕುತ್ಕೊಂಡು ತಲೆನ ಬಿಸಿಲಲ್ಲಿ ಇಟ್ಟಿದ್ದೀನಿ. ನೋಡ್ಬೋದು, ಬಿಸಿಲು ಹಿಂದೆ ಬೀಳ್ತಾ ಇದೆ. ಸುರಿ ಅನ್ನುತ್ತೆ ಬಿಸಿಲು, ತುಂಬಾ ಬಿಸಿಲು ಬೀಳ್ತಿದೆ.
ಸೊ 10 ಗಂಟೆ ಒಳಗಡೆ ಬೀಳೋ ಬಿಸಿಲು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆಯದು ಸ್ಕಿನ್ಗೆ ಆಗಿರ್ಬೋದು, ಕಣ್ಣಿಗೆ ಆಗಿರ್ಬೋದು, ತುಂಬಾ ಒಳ್ಳೆಯದು. ಆಮೇಲೆ ಬರೋ ಆಮೇಲೆ ಬರೋ ಬಿಸಿಲಿದೆಲ್ಲ, ರೇಡಿಯೇಷನ್ ತುಂಬಾ ಡ್ಯಾಮೇಜ್ ಮಾಡುತ್ತೆ ಸ್ಕಿನ್ಗೆ ಮತ್ತು ಫೇಸ್ಗೆ ಎಲ್ಲ. ನಾನು ಜಾಸ್ತಿ ಮನೆಯಲ್ಲೇ ಇರೋದ್ರಿಂದ ನನಗೊಂಚೂರು ಬಿಸಿಲು ಜಾಸ್ತಿ ಆಗೋದ್ರೆ ಅಯ್ಯೋ ಸುರಿ ಅಂತಿದೆ ಅಂತ ಹೇಳ್ತಿರ್ತಾನೆ. ನಮ್ಮಮ್ಮ ಯಾವಾಗ ಹೇಳ್ತಾ ಇರ್ತಾರೆ, ಇವು ನೀವು ಬಿಸಿಲಿಗೆ ಹೋಗೋಲ್ಲ, ಜಾಸ್ತಿ ಬಿಸಿಲಿಗೆ ಹೋಗು, ಇಂಪಾರ್ಟೆಂಟ್ ಬಿಸಿಲು ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟು. ಆ್ಯಕ್ಚುಲಿ ನನಗೆ ಒಬ್ಬರು ಮೇಕಪ್ ವಿಡಿಯೋ ಮಾಡಿ ಅಕ್ಕ ನಿಮ್ಮ ಮೇಕಪ್ಪಿಗೆ ಯಾವ ರೀತಿ ಮಾಡ್ಕೊತೀರಾ ಅಂತ ಕೇಳಿದ್ದಾರೆ. ಸೊ ಖಂಡಿತವಾಗೂ ಮಾಡ್ತೀನಿ. ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಸೊ ಸಾರಿ, ಮಾಡ್ತೀನಿ ಚೆನ್ನಾಗಿರೋ ವಿಡಿಯೋ. ನ್ಯೂ ಇಯರಿಂದ ಈ ರೀತಿಯಾಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಕಾಣಿಸ್ತಿದೆ ನನ್ನ ಮೇಕಪ್ ಅಂತ ಹೇಳ್ತಾ. ಕೋಲ್ಡ್ ಆಗಿರೋದ್ರಿಂದ ತಲೆ ನೀಟಾಗಿ ಒಣಸ್ಕೊಂಡಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಇದನ್ನು ಕುಡಿಬೇಕು ಫ್ರೆಂಡ್ಸ್, ಆದರೆ ಫುಲ್ ಬಿಸಿ ಇದೆ. ಸೊ ಫುಲ್ ಆರಾದ್ಮೇಲೆ ಕುಡಿಯೋಕ್ಕೆ ಹೋಗಬಾರ್ದು. ಸ್ವಲ್ಪ ಬೆಚ್ಚಗಿರುತ್ತಲ್ಲ ಆವಾಗ ಕುಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಕುಡಿಯೋಕ್ಕೆ ಆಗೋಲ್ಲ ಫುಲ್ ತಣ್ಣಕ್ಕಾಗೋದ್ಮೇಲೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಉಗುರು ಬೆಚ್ಚಗಾಗಲಿ ಕುಡಿಯೋಣ. ಚೂರು ಮತ್ತು ಗ್ಲೌಸು ಮಾಡ್ತೀನಿ ಅಂತ ಒಂದು ವೀಡಿಯೋದಲ್ಲಿ ಹೇಳಿದಲ್ಲ, ಹ್ಯಾಂಡ್ ಗ್ಲೌಸು ಉಲ್ಲನಲ್ಲಿ, ಅದನ್ನು ಮಾಡಿದ್ದೀನಿ. ಒಂದೇ ಒಂದು ಮಾಡಿದೆ. ಸೊ ಒಂದು ವೀಡಿಯೋ ಫುಲ್ಲು ಮಾಡಿದೆ ಒಂದು ದಿವಸದ್ದು. ನಾನು ಏನೋ ಡಿಲೀಟ್ ಮಾಡೋಕ್ಕೆ ಹೋಗಿ ಅದು ಡಿಲೀಟ್ ಆಗೋಯಿತು. ಸೊ ಫುಲ್ ವೀಡಿಯೋ ಏನು ಮಾಡಿದೆ ಅಲ್ಲ, ಅದು ಡಿಲೀಟ್ ಆಗೋಗಿತ್ತು. ಸೊ ಸ್ಯಾಡ್ ತೋರಿಸ್ತೀನಿ. ಇನ್ನೊಂದು ಕೈಗೆ ಗ್ಲೌಸ್ನ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ ಗ್ಲೌಸ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಸೊ ಈ ಒಂದು ಕೈದು ಫುಲ್ ಫಿನಿಶ್ ಆಗಿದೆ, ಇನ್ನೊಂದು ಕೈದು ಮಾಡ್ತಾಯಿದ್ದೀನಿ. ನೆನ್ನೆ ಮಾಡೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೆ, ಸ್ವಲ್ಪ ಮಾಡಿದ್ದೀನಿ, ಇನ್ನು ಸ್ವಲ್ಪ ಮಾಡಬೇಕು. ನಮ್ಮಮ್ಮ ಅವರೆಲ್ಲ ಬಂದರು ತಾನೆ, ಹಾಗೆ ನೆನ್ನೆ ಏನೂ ಟೈಮ್ ಸಿಕ್ಕಿಲ್ಲ. ಒಂದು ಮೂವಿ ನೋಡೋಣ ಅಂದ್ಬಿಟ್ಟು ನೋಡಿದೆ. ಅದು ಮೂವಿ ಅಲ್ಲ, ಅದು ಮೀಡಿಯಮ್ ಅಂತ ಪ್ರೈಮಲ್ಲಿ ಬಂದಿದ್ದು, ದೆವ್ವದ್ರ ಬಗ್ಗೆ. ಸೊ ಮೀಡಿಯಮ್ ಅಂತ, ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ನೋಡಿ. ಹಿಂದಿ ಮತ್ತು ಅದು ಚೈನೀಸ್ ಲ್ಯಾಂಗ್ವೇಜ್ ಏನೋ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಅದೇ ಲ್ಯಾಂಗ್ವೇಜಲ್ಲಿ ನೋಡಿದೆ. ಸೊ ಇಂಗ್ಲೀಷ್ ಸಬ್ಟೈಟಲ್ಸ್ ಕೊಟ್ಟಿದ್ರಲ್ವ, ಅದನ್ನು ನಾನು ನೋಡಿಕೊಂಡು ಟೈಮ್ ಪಾಸ್ ಆಗುತ್ತೆ, ಮತ್ತು ನಮ್ಮ ಇಂಗ್ಲೀಷ್ ಕೂಡ ನಮಗೆ ಇಂಪ್ರೂವ್ ಆಗುತ್ತೆ ಅಲ್ವಾ, ಅದಕ್ಕೆ ಅದನ್ನು ನೋಡ್ಕೊತಾ ಇದ್ದೆ. ಮೀಡಿಯಮ್ ಅಂತ ಪ್ರೈಮಲ್ಲಿದೆ, ನೋಡ್ಬೋದು ನೀವು. ನಿಮ್ಗೆ ಇಷ್ಟ ಆದರೆ ನೀವು ನೋಡ್ಬೋದು. ನಾನು ನೋಡಿದೆ, ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಚೂರಿದೆ, ಅದು ಫುಲ್ ನೋಡಿಲ್ಲ. ಒಂದು ಹುಡುಗಿ ಏನಂದರೆ ಯಾವ ರೀತಿ ಮಾಟ ಮಂತ್ರ ಮಾಡಿರ್ತಾನೆ, ಆ ಹುಡುಗಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅದನ್ನು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ಏನೇ ಆಗಲಿ, ದೊಡ್ಡವ್ರು ಏನಾದರೂ ಹೇಳಿದ್ರೆ ಅದನ್ನು ನಾವು ನಮ್ಮ ಒಳ್ಳೆಯದಕ್ಕೆ ಅಂತಲೇ ಥಿಂಕ್ ಮಾಡಬೇಕು. ಸೊ ಇಗ್ನೋರ್ ಮಾಡಬಾರ್ದು ಏನೂ. ಸೊ ನಾನು ಹೇರ್ನ ಚಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳ್ತೀರಾ ಎಲ್ಲರೂ, ಇಷ್ಟು ಚಾಪ್ ಮಾಡಿದ್ರೆ ಹೇಗಿರುತ್ತೆ ನನ್ನ ಫೇಸ್? ಸೊ ಇಟ್ ಲಿಟ್ರಲಿ ಲುಕ್ಸ್ ಟೂ ಗುಡ್ ಫಾರ್ ಮೀ. ಅತಿ ಶೀಘ್ರದಲ್ಲೇ ನನ್ನ ಕೂದಲು ಚಾಪ್ ಆಗುತ್ತೆ. ಹಿಂಗೆ ಹಾಕೊಂಬೋದು, ಸೊ ದಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಕೂದಲು ಕಟ್ ಮಾಡಿದ್ರೆ. ಸೊ ಆವಾಗ ನಾನು ಹೀಗೆ ಹೀಗೆ ಹಾಕೊಬೋದು, ಅಷ್ಟು ಚೆನ್ನಾಗಿ ಹೀಗೆ ಹಾಕೊಬೋದು. ನಾನು ಅದು ಇನ್ನೂ ಚಿಕ್ಕ ಹುಡುಗಿ ಥರ ಕಾಣಿಸ್ತೀನಿ. ಸೊ ಫಿನಿಶ್ ಆಯಿತು. ಇವಾಗ ಮಧ್ಯಾಹ್ನ 3 ಗಂಟೆ ಆಗ್ತದೆ.
ಏನಾದರೂ ಮಾಡೋಣ ಅಂತಂತ ಯೋಚನೆ ಮಾಡ್ತಿದ್ದೆ. 1 ಅವರ್ ನಿದ್ದೆ ಕೂಡ ಮಾಡಿದ್ದೆ. ಸೊ ನಿದ್ದೆ ಮಾಡೋದು ಒಳ್ಳೇದಲ್ಲ, ಬಟ್ ನಾನು ಯಾವಾಗಲೂ ಏನು ನಿದ್ದೆ ಮಾಡೋ ಜಾಸ್ತಿ ಈ ಥರ ತಲೆಗೆ ಸ್ನಾನ ಮಾಡಿದಾಗ ಏನೂ ಕೆಲಸ ಇರೋದಿಲ್ಲ, ಆವಾಗ ನಿದ್ದೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಸೊ ನಿದ್ದೆ ಮಾಡಿಬಿಡ್ತೀನಿ. ಹಾಗೆ ಇವಾಗ ಸ್ವಲ್ಪ ಮೆಡಿಟೇಷನ್ ಮಾಡೋಣ ಅಂತ ಅನಿಸ್ತಿದೆ. ಸೊ ಬೆಳಗ್ಗೆ ಮಾಡಿದ್ದಿಲ್ಲ, ಅದಕ್ಕೆ ಇವಾಗ ಮೆಡಿಟೇಷನ್ ಮಾಡೋಣ ಅಂತ. ಮೆಡಿಟೇಷನ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಎಷ್ಟೋ ಸ್ಟ್ರೆಸ್ ರಿಲ್ಯಾಕ್ಸ್ ಬರ್ಡನ್ನ ಕೆಳ್ಕೊಂಡಂಗೆ ಫೀಲ್ ಆಗ್ತದೆ. ಗೈಸ್, ವೀಡಿಯೋಸ್ ಎಲ್ಲ ಹೇಗೆ ಅನಿಸ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೇನಾದರೂ ವೀಡಿಯೋಸ್ ಬೇಕಾ, ಅದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಇಲ್ಲಾಂದರೆ ನನಗೆ ಪರ್ಸ್ನಲಾಗಿ ಕೂಡ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಕನೆಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಕೂಡ ಅಷ್ಟೇ ಕನಸಿನ. ಸೊ ಇಲ್ಲಿ ಕುತ್ಕೊಂಡು ಮೆಡಿಟೇಷನ್ ಎಲ್ಲ ಮಾಡಾದ್ಮೇಲೆ ಹಾಗೆ ಫೋನಲ್ಲಿ ವೀಡಿಯೋಸ್ ನೋಡಿಕೊಂಡು ಕ್ರೋಷನ್ ಮಾಡ್ತಾ ಇದ್ದೆ. ಸೊ ಫೈನಲಿ ಇಷ್ಟ ಆಗಿದೆ. ಇದು ಬಂದು ಹಿಂಗೆ ಸ್ಲೀವ್ಸ್ ಹತ್ರ ಬರುತ್ತೆ, ಹಿಂಗೆ ತೋರಿಸ್ತೀನಿ ಆಮೇಲೆ ಯಾವ ರೀತಿ ಬರುತ್ತೆ ಅಂತ. ವೆಯ್ಟ್, ಇಷ್ಟು ಬರುತ್ತೆ. ಇನ್ನು ಇಷ್ಟು ಮಾಡಬೇಕು, ಸ್ವಲ್ಪ ಮಾಡಬೇಕು. ಆಮೇಲೆ ಇಲ್ಲಿ ಹೊಲ್ಕೊಂಡು ಇಲ್ಲಿ ನಾವು ಬೇರೆ ಥರ ಡಿಫ್ರೆಂಟ್ ಡಿಸೈನ್ ಹಾಕ್ಕೊಂಡು ಮಾಡುವಂಥದ್ದು. ಒಂದು ಮಾಡಿದ್ದೀನಿ, ಅದು ಇಲ್ಲಿ ತೊಗೊಂಬಂದಿಲ್ಲ. ಸೊ ಆಮೇಲೆ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಸೊ ಇದು 1-2-3 ದಿವಸ ಕುತ್ಕೊಂಡು ಕಾನ್ಸಂಟ್ರೇಟಾಗಿ ಮಾಡಿದ್ರೆ ಮುಗ್ದೇ ಹೋಗುತ್ತೆ. ಅದು ಒಂದೇ ದಿವಸದಲ್ಲಿ ಮುಗಿಸ್ಬಿಟ್ಟೆ ನಾನು. ಇಷ್ಟು ಏನಿತ್ತಲ್ವ ಮುಂದ್ಗಡೆ ಪಾರ್ಟ್, ಇದನ್ನು ಮಾಡೋಕ್ಕೆ ಮಾತ್ರ ನಂಗೆ ಸ್ವಲ್ಪ ಟೈಮ್ ತೊಗೊಂತು ಫಸ್ಟಲ್ಲಿ. ಆಮೇಲೆ ಅದು ಮಾಡಿಬಿಟ್ಟೆ. ಇದು ಅಷ್ಟೇ ಡಿಸೈನ್ ಸಖತ್ತಾಗಿ ಕಾಣಿಸ್ತದೆ, ನಂಗೆ ತುಂಬ ಇಷ್ಟ ಆಯಿತು. ಅದು ಬಟ್ ಡಿಫ್ರೆಂಟ್ ಕಲರಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ನನ್ನ ಹತ್ರ ಇರುವಂಥ ಹುಲ್ಲನಲ್ಲಿ ನಾನು ಸುಮ್ಮನೆ ಟೈಮ್ ಪಾಸ್, ನಮ್ಮ ಟೈಮ್ ತುಂಬ ಪ್ರೆಷಿಯಸ್ ಅಲ್ವಾ, ನಾನು ಏನು ಮಾಡಿದೆ ಅಂತ ಯೋಚನೆ ಮಾಡುವಾಗ ಇವೆಲ್ಲ ಮಾಡಿದ್ದೀನಿ. ಐ ಆಮ್ ನಾಟ್ ವೇಸ್ಟಿಂಗ್ ಎನಿ ಮಿನಿಟ್ ಆಫ್ ಮೈ ಲೈಫ್ ಅಂತ, ಅದಕ್ಕೆ ಮಾಡ್ತಾ ಇದ್ದೀನಿ. ನೋಡಿ ನಾನೇ ಮಾಡೋದು ಎತ್ತೆ ಹಿಂಗೆ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತೀನಿ ಅಂತ. ಫಸ್ಟಿಗೆ ಇದನ್ನು ಹಾಕ್ಕೊಂಡೆ, ಇದರ ಅಲ್ಲೇ ಸ್ವಲ್ಪ ಹೊತ್ತು ಕ್ರೋಶಾ ವರ್ಕ್ ಮಾಡಿಬಿಟ್ಟು 6 ಗಂಟೆ ಹಾಗೆ ಹೋಗಿತ್ತು. ಅದಕ್ಕೆ ಮನೆಗೆ ಬಂದು ಡಿನ್ನರ್ನ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ಪನ್ನೀರಲ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಪನ್ನೀರ್ ಕರಿ ಮತ್ತು ಚಪಾತಿ ಮಾಡಿಕೊಂಡು ತಿಂದೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನಷ್ಟು ಚೆನ್ನಾಗಿ ವೀಡಿಯೋಸ್ನ ಮಾಡ್ತೀನಿ. ಸೊ ಡೈಲಿ ವ್ಲಾಗ್ಸು ಹಾಗೆ ಇನ್ನು ಕಾಮಿಡಿ ಮತ್ತು ಫನ್ ಎಲ್ಲನೂ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಸೊ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗೋಣ, ಬಾಯ್.